ಶ್ರೀ ಹಾರಕೂಡ ವಾಹಿನಿಗೆ ಸ್ವಾಗತ. ಓಂ ಶ್ರೀ ಹಾರಕೂಡ ಚನ್ನಬಸವಾಯ ನಮಃ. ಕಲ್ಯಾಣ ಕರ್ನಾಟಕದಲ್ಲಿ ಈ ನಾಡಿನಲ್ಲಿ ಶ್ರೇಷ್ಠ ದಾಸೋಹ ಕ್ಷೇತ್ರ, ಭಕ್ತರ ಬದುಕಿಗೆ ಬೆಳಕನ್ನು ನೀಡುವಂತಹ ಆಧ್ಯಾತ್ಮಿಕ ಗರಡಿ ಮನೆ, ಲಕ್ಷ ಲಕ್ಷ ಭಕ್ತರ ಬದುಕಿಗೆ ಧರ್ಮ ಅಧ್ಯಾತ್ಮದ ಸಿಂಚನವನ್ನು ನೀಡ್ತಾ ಎಲ್ಲರ ಬದುಕಲ್ಲಿ ಅದ್ಭುತವಾದಂತಹ ಸಾತ್ವಿಕ ಬದಲಾವಣೆಯನ್ನು ತರುತ್ತಿರುವ ಹಾರಕೂಡ ಶ್ರೀಮಠದಲ್ಲಿ ಇವತ್ತು ಕರ್ನಾಟಕ ಘನ ಸರ್ಕಾರದಿಂದ ಈ ದೇಶದ ಘನತೆ ಹೊತ್ತ ರಾಷ್ಟ್ರಪತಿಗಳಿಂದ ಅಂಗೀಕೃತಗೊಂಡಂತಹ ರಾಷ್ಟ್ರೀಯ ಬಸವ ಪುರಸ್ಕಾರವನ್ನು ಪಡೆದಿರುವಂತಹ ಪೂಜ್ಯ ಡಾಕ್ಟರ್ ಸಿದ್ದರಾಮ್ ಬೇಲ್ದಾವ್ ಶರಣರಿಗೆ ಶ್ರೀಮಠದ ವತಿಯಿಂದ ಒಂದು ಸನ್ಮಾನ ಸಮಾರಂಭವನ್ನು ಆಯೋಜನೆಯಾಗಿದ್ದು, ಆ ಸಮಾರಂಭದ ಈ ಪವಿತ್ರ ಗಳಿಗೆಯಲ್ಲಿ ಪಾವನ ಸಾನ್ನಿಧ್ಯವನ್ನು ವಹಿಸಿರುವಂತಹ ಹಾರಕೂಡ ಶ್ರೀಮಠದ ಪೀಠದೊಡೆಯರು, ಶಿವಾಚಾರ್ಯ ರತ್ನ, ಧರ್ಮರತ್ನ, ದಾಸೋಹ ರತ್ನ, ಸದ್ಧರ್ಮ ಶಿಖಾಮಣಿ, ಕರ್ನಾಟಕ ಸಾಂಸ್ಕೃತಿಕ ರತ್ನ, ಭಕ್ತರ ಭಗವಂತ ಸಮನ್ವಯ ಸಂತ ಪರಮ ಪೂಜ್ಯ ಡಾಕ್ಟರ್ ಚನ್ನವೀರ ಮಹಾಶಿವಾಚಾರ್ಯರ ಮಹಾಪಾದಗಳಿಗೆ ಅಗಣಿತ ಪ್ರಣಾಮಗಳ ಸಮರ್ಪಣೆ. ಬಂಧುಗಳೇ, ಈ ಸಂದರ್ಭದಲ್ಲಿ ನಮ್ಮ ಶ್ರೀಮಠದ ಕರೆಗೆ ಮನ್ನಿಸಿ ಆಗಮಿಸಿರುವಂತಹ ಪೂಜ್ಯ ಡಾಕ್ಟರ್ ಸಿದ್ದರಾಮ ಬೇಲ್ದಾಳ್ ಶರಣರು, ಬಸವ ಮಹಾಮನೆ ಸಂಸ್ಥಾನ ಬಸವ ಕಲ್ಯಾಣ, ಬಸವ ಸೇವಾ ಕೇಂದ್ರ ಕೌಟಾಬಿ ಇವರ ಪವಿತ್ರ ಪಾದಗಳಿಗೆ ಹಣೆಮಣಿದು ಆ ಮಹನೀಯರಿಗೆ ಆತ್ಮೀಯವಾದಂತಹ ಒಂದು ಬರುವಿಕೆಯನ್ನು ಬಯಸಿ ಶರಣಾರ್ಥಿಗಳೊಂದಿಗೆ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಜೊತೆಗೆ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮಹನೀಯರಿಗೂ ಮತ್ತು ನೆರೆದಿರ್ತಕ್ಕಂಥ ಎಲ್ಲರಿಗೂ ಕೂಡ ಆತ್ಮೀಯವಾದಂಥ ಬರುವಿಕೆಯನ್ನು ಬಯಸಿ ಮೊದಲಿಗೆ ಪ್ರಾರ್ಥನೆ ಗೀತೆಯನ್ನು ನಮ್ಮ ಕಾರ್ತಿಕ್ ಸ್ವಾಮಿ ಯಲದಗುಂಡಿ ಹಾಗೂ ನಮ್ಮ ಸುಂಟಾಣವರು ನಡೆಸಿಕೊಡಬೇಕು ಅಂತ ಅವರಲ್ಲಿ ಬಹಳ ನಮ್ರತೆಯಿಂದ ಕೇಳ್ಕೊಳ್ತಾ ಇದ್ದೇನೆ. ಗೀತೆಯನ್ನು ನಡೆಸಿಕೊಟ್ಟಂಥ ಕಾರ್ತಿಕ್ ಸ್ವಾಮಿಯವರಿಗೂ ಹಾಗೂ ಶರಣಪ್ಪ ಸುಂಟಾಣವರಿಗೂ ಅಭಿನಂದನೆಗಳು. ಈಗ ಬಸವ ಜ್ಯೋತಿ, ಚನ್ನಬಸವ ಜ್ಯೋತಿ, ಕಾಯಕ ಜ್ಯೋತಿ, ನಮ್ಮ ದಾಸೋಹ ಜ್ಯೋತಿಯನ್ನು ಪ್ರಜ್ವಲಿಸುವುದರೊಂದಿಗೆ ಸಮಾರಂಭವನ್ನು ಉದ್ಘಾಟಿಸಬೇಕು ಅಂತ ಪೂಜ್ಯರಲ್ಲಿ ಬಹಳ ನಮ್ರತೆಯ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ.
ಪೂಜ್ಯರಿಗೆ ಹಾಗೂ ಎಲ್ಲ ಗೌರವಾನ್ವಿತ ಬಂಧುಗಳಿಗೆ ಆತ್ಮೀಯವಾದಂಥ ಧನ್ಯವಾದಗಳು. ಈಗ ಮೊದಲಿಗೆ ಈ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯ ಡಾಕ್ಟರ್ ಚನ್ನವೀರ ಮಹಾಶಿವಾಚಾರ್ಯರಿಗೆ ಪೂಜ್ಯ ಡಾಕ್ಟರ್ ಸಿದ್ದರಾಮ ಬೇಲ್ದಾಳ್ ಶರಣರು ಪೂಜ್ಯರಿಗೆ ಗೌರವದ ಸತ್ಕಾರವನ್ನು ನೀಡಲಿದ್ದಾರೆ. ಈಗ ಶ್ರೀಮಠದ ವತಿಯಿಂದ ಪೂಜ್ಯರಿಗೆ ವಿಶೇಷ ಸನ್ಮಾನ. ಬಸವನಿಂದ ಬಸವನಿಗಾಗಿ ಬಸವನಿಗೋಸ್ಕರವಾಗಿಯೇ ತಮ್ಮ ಬದುಕನ್ನು ಮುಡುಪಾಗಿಟ್ಟು ಬಸವ ಸೇವೆಯಲ್ಲೇ ತಮ್ಮ ಧನ್ಯತೆಯನ್ನು ಕಾಣುತ್ತಿರುವಂತಹ ಪರಮ ಪೂಜ್ಯ ಡಾಕ್ಟರ್ ಸಿದ್ದರಾಮ ಬೇಲ್ದಾಳ್ ಶರಣರು ರಾಷ್ಟ್ರೀಯ ಬಸವ ಪುರಸ್ಕೃತರು ಆಗಿರುವ ಹಿನ್ನೆಲೆಯಲ್ಲಿ ಇವತ್ತು ಶ್ರೀಮಠಕ್ಕೆ ಆಗಮಿಸಿ ಪೂಜ್ಯರಿಂದ ಆಶೀರ್ವಾದವನ್ನು ಪಡಿತಾ ಇದ್ದಾರೆ. ನಮ್ಮ ಇಡೀ ಭಕ್ತ ಮಂಡಳಿಗೆ ನಿಜವಾಗಿಯೂ ಬಹಳ ಆನಂದ ಆಗಿದೆ. ಬಸವ ತತ್ವವನ್ನೇ ತಮ್ಮ ಉಸಿರಾಗಿಟ್ಟುಕೊಂಡು ಬಸವಣ್ಣನೇ ಬದುಕುವಾಗಿಸಿಕೊಂಡು ಬಸವಣ್ಣನಿಗಾಗಿ ಬಸವ ಸಂಸ್ಕೃತಿಗಾಗಿ ಬಸವೇಶ್ವರ ಮಹಾರಾಜ್ ದೇವಲೋಕದವರಿಗೂ ಬಸವಣ್ಣನೆ ದೇವರು, ದೇವಲೋಕದವರಿಗೂ ಬಸವಣ್ಣನೆ ದೇವರು, ನಾಗಲೋಕದವರಿಗೂ ಬಸವಣ್ಣನೆ ದೇವರು, ನಾಗಲೋಕ ಬಸವಣ್ಣನೆ ದೇವರು, ದೇವಲೋಕದವರಿಗೂ ಬಸವಣ್ಣನೆ ದೇವರು. ಈಗ ಪೂಜ್ಯ ಡಾಕ್ಟರ್ ಬೇಲ್ದಾಳ್ ಶರಣರು ತಮ್ಮ ಅನುಭವದ ಬಸವಾಮೃತ ನುಡಿಯನ್ನು ನಮಗೆ ಕರುಣಿಸಬೇಕು ಅಂತ ಅವರಲ್ಲಿ ಯಮ್ಮಪ್ಪ ಬಸವಣ್ಣ ಯಮ್ಮವ್ವೇ ದೇನವ್ವೇ ಯಮ್ಮಯ್ಯ ಪ್ರಭುರಾಯ ಚನ್ನ ಬಸವ ಇನ್ನುಳಿದ ಶರಣರ ಚರಣಕ್ಕೆ ಶರಣೆಂದು ಧನ್ಯನಾದೇನು ಗುರುವೇ ಯೋಗಿನಾಥ, ಧನ್ಯನಾದೇನು ಗುರುವೇ ಯೋಗಿನಾಥ. ಸದ್ದು ಸ್ವಲ್ಪ ಕಡಿಮೆ ಮಾಡೋಕ್ಕಾಗ್ತದೆ? ಸಣ್ಣ ಸದ್ದು ಸಣ್ಣದು ಮಾಡಿ ಸ್ವಲ್ಪ. ಮಹಾಗುರು ಬಸವ ತಂದೆಯ ಮಹಾಪಾದಗಳಲ್ಲಿ ಅನಂತ ವಂದನೆಗಳನ್ನು ಸಮರ್ಪಿಸಿ ಬಸವ ಸಮಕಾಲೀನ ಹಾಗೂ ಆ ಪರಂಪರೆಯ ಅಸಂಖ್ಯಾತ ಶರಣರನ್ನು ನಮಿಸುತ್ತಾ ಮಾನವೀಯ ಮೌಲ್ಯಗಳಿಗೆ ದುಡಿದಿರುವ ಜಗತ್ತಿನ ಎಲ್ಲ ಮಹಾತ್ಮರನ್ನು ಸ್ಮರಿಸಿಕೊಂಡು ಶ್ರೀ ಕ್ಷೇತ್ರ ಭಕ್ತಿಯ ಕೇಂದ್ರ ಹಾರ್ಕೋಡ್ ಶ್ರೀಮಠದ ಪರಂಪರೆಯಲ್ಲಿ ಆಗಿ ಹೋಗಿರುವಂಥ ಮಹಾಶಿವಯೋಗಿಗಳು, ಈ ಭಾಗದ ನಡೆದಾಡುವ ಲಿಂಗವೇ ಆಗಿರುವಂಥ ಪರಮ ಪೂಜ್ಯ ಲಿಂಗಕ್ಕೆ ಚನ್ನಬಸವ ಶಿವಗಳಲ್ಲಿ ಪ್ರಣಾಮಗಳನ್ನು ಹೇಳಿ, ಸದ್ಯದ ಅಧಿಪತಿಗಳಾಗಿರುವಂಥ ಮಾತೃ ಹೃದಯಗಳು, ಭಾಳಷ್ಟು ಸರಳ ಸಾದಾ ಸೀದಾ ಜ್ಞಾನಮೂರ್ತಿಗಳು, ಅನುಭವ ಮೂರ್ತಿಗಳಾಗಿರುವಂಥ ಡಾಕ್ಟರ್ ಪೂಜ್ಯ ಚನ್ನವೀರ ಶಿವಾಚಾರ್ಯ ಮಹಾಸನ್ನಿಧಿಯಲ್ಲಿ ಪ್ರಣಾಮಗಳನ್ನು ಸಮರ್ಪಿಸಿ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲರಿಗೂ ಕೂಡ ಶರಣ ಹೇಳ್ತಾ, ಮಂಟಪದಲ್ಲಿ
ನಿಮ್ಮ ಹೃದಯದಲ್ಲಿ ಭಕ್ತಿಯನ್ನು ಹೊತ್ತುಕೊಂಡಿರುವಂಥ ಎಲ್ಲ ತಾಯಿಂದರು, ಎಲ್ಲ ತಂದೆಗಳು ತಮ್ಮೆಲ್ಲರಿಗೂ ಶರಣವನ್ನು ಹೇಳ್ತಾ, ಇವತ್ತು ದಿವಸ ಅಪ್ಪುಗಳವರು ನಮಗೆ ಬಸವ ರಾಷ್ಟ್ರೀಯ ಪುರಸ್ಕಾರ ಸರ್ಕಾರದಿಂದ ಬಂದಿದೆ. ಅದಕ್ಕೆ ಅನೇಕ ಕಡೆಗಳು ಕೂಡ ಭಾಳಷ್ಟು ಸನ್ಮಾನಗಳು ನಡೆದವು, ಭಾಳಷ್ಟು ಕಡೆಯಿಂದಾಗಿದೆ. ಬಾಲ್ಕಿ ಮಠದಾಗ ಮಾಡಿದ್ರು, ಸುತ್ತೂರದವ್ರು ಮಾಡಿದ್ರು, ಆಂಧ್ರದಾಗ ಮಾಡಿದ್ರು, ಇನ್ನೂ ಪಟ್ಟಿನೇ 30 ತಾರೀಕು ತನಕ ಹಂಗೆ ಅದವ್ರು ಅಪ್ಪುಗಳಿವು. ಆದರೆ ಎಲ್ಲಕ್ಕಿಂತ ನಾನು ಭಾಳ ಸಂತೋಷ ಅಂದರೆ ಪರಮ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಮಠದಿಂದ ಮಾಡ್ತಕ್ಕಂಥದ್ದು ನನಗೆ ಭಾಳ ಸಂತೋಷ. ಯಾಕೆ ಸಂತೋಷ ಅಂದರೆ ಈ ಮಠ ಬರೀ ಒಂದು ಸುಮ್ಮನೆ ಹೆಸರಿಗೆ ಮಠ ಅಲ್ಲ, ಇಲ್ಲಿ ಅವರು ಮಹಾಶಿವಯೋಗಿಗಳು ಆಗಿ ಹೋಗಿದ್ದಾರೆ. ಡಾಕ್ಟರ್ ಯಾರು? ಪರಮ ಪೂಜ್ಯ ಚನ್ನಬಸವ ಮಹಾಸ್ವಾಮಿಗಳು. ಅವ್ರ ಬಗ್ಗೆ ನಾವು ಭಾಳ ಕೇಳ್ತೀವಿ. ನಮ್ಮ ತಾಯಿಂದರಿಗೆ ಗೊತ್ತದೋ ಇಲ್ಲೋ ಗೊತ್ತಿಲ್ಲ. ನಾನು ಸಣ್ಣದಾಗಿದ್ದಾಗ ನಾನು ಶಿವಯೋಗ ಸಾಧಕ. ಮೊದಲಿದ್ದಾಗ ಗವಿದಾಗ ಹೊತ್ಕೊಂಡು ಶಿವಯೋಗ ಮಾಡ್ಕೊತ ರಾತ್ರಿ ಹೋಗಿ ಗುಡ್ಡದಾಗ ಧ್ಯಾನ ಯೋಗ ಮಾಡ್ಕೊಂಡು ಕೂಡ್ತಿದ್ದ. ಆ ಧ್ಯಾನ ಯೋಗ ಯಾಕೆ ಶುರುವಾಯಿತು ಅಂತಂದರೆ, ನಾನು ಬಸವಾದಿ ಶರಣರ ಸೇವೆ ಮಾಡ್ತಾ ಮಾಡ್ತಾ ಅವ್ರು ಮಾಡೋಂಥ ಶಿವಯೋಗ ಜೊತೆಗೆ ನಿಜವಾಗ್ಲೂ ಶಿವಯೋಗಗಳೆಲ್ಲ ತಿಳ್ಕೊಂಡೆ. ಆದರೆ ಹೆಚ್ಚು ನಾನು ಪ್ರೇರಣೆ ಯೋಗ ಸಾಧನೆ ಮಾಡಬೇಕು ಅನ್ನುವಂಥ ಪ್ರೇರಣೆಗೆ ನಾನು ನಮ್ಮಲ್ಲಿ ಒಬ್ಬರು ಸ್ವಾಮಿಗಳಿದ್ದರು, ಮಹಾರಾಷ್ಟ್ರಕ್ಕೆ ತಮಿಳೂರು ಸ್ವಾಮಿಗಳಂತ, ಬಸವಲಿಂಗ ಸ್ವಾಮಿಗಳಂತ. ಅವ್ರ ಹತ್ತಿ ನಾವು ಹೋಗೋದು ಬರೋದು ಇತ್ತು. ಅವ್ರು ಹೇಳ್ತೀನಿ, ನೀವು ಹಾರ್ಕೋಡ ಅಪ್ಪಗಳ ಬಗ್ಗೆ ತಾವು ಕೇಳಿರಿ ಇನ್ನೊಂದ್ರೆ. ಇಲ್ಲರಪ್ಪ ಅಂದೆ ನಾನು. ಹಾರ್ಕೋಡ ಅಪ್ಪಗಳು ಹಿಂಗಿದ್ರು, ಭಾಳ ದೊಡ್ಡ ಶಿವಯೋಗಿಗಳಿದ್ದರು ಅಂತೇಳಿ ಒಂದು 2 ಘಟನೆ ಹೇಳಿದ್ರು. ಏನು ಅಂದರೆ, ಹಾರ್ಕೋಡ ಅಪ್ಪಗಳು ಯಾವಾಗ ನಿರಂತರ ಶಿವಯೋಗದಾಗಿರೋರು, ಶಿವಯೋಗ ಮನಸ್ಸನ್ನು ಏಕಾಗ್ರ ಮಾಡಿ ಶಿವಯೋಗದಲ್ಲಿ ಆನಂದ ಪಡ್ತಿದ್ರು. ಈಗ ಯಾವ ಆನಂದ ಪಡೋ ಸ್ವಾಮಿಗಳು ಸಿಗೋದಿಲ್ಲ ರೀ ಯಾರು ಅಪ್ಪಗಳ. ಆ ಪರಮಾನಂದ ಸುಖ ಪಡಿತಕ್ಕಂಥವ್ರು ಎಲ್ಲಿ ಇರ್ತಾರೆ ರೀ? ಎಲ್ಲ ವ್ಯವಹಾರದಾಗ ಬಿದ್ದುಬಿಟ್ಟಾರೆ. ಈಗ ಬೇಜಾರು ಮಾಡ್ಕೊಬೇಡ್ರಿ ಭಾಳಷ್ಟು. ಆದರೆ ಹಾರು ಕೂಡ ನಮ್ಮ ಚನ್ನಬಸವ ಶಿವಯೋಗಿಗಳು ನಿರಂತರ ಶಿವಯೋಗದಲ್ಲಿರೋರು. ಅವರು ಒಂದು ಘಟನೆ ಹೇಳಿದರು ನನಗೆ. 1ನೇ ಘಟನೆ ಏನು ಅಂದರೆ, ಬೆಳಗ್ಗೆ ಎದ್ದು ತಾಯಿಂದ್ರೆ ಕೇಳಿ, ನಿಮಗೆ ಇವು ಮತ್ತೆ ಯಾರೂ ಹೇಳಲ್ಲ, ಇದೊಂದು ಭಾಳ ಅದ್ಭುತವಾದ ಒಂದು ಘಟನೆ. ಬೆಳಗ್ಗೆ ಎದ್ದು ಇಲ್ಲೇ ವಾಕಿಂಗ್ ಮಾಡ್ಕೊತ ಹೊರಗೆ ಹೋಗ್ತಿದ್ರು. ಆಗೆಲ್ಲ ಹೊರಗೆ ಹೋಗೋದಿತ್ತು ಪದ್ಧತಿ. ಹೋಗೋ ಕಾಲಕ್ಕೆ ಬೆಳಗ್ಗೆ ಭಾಳ ಬೇಗ ಹೋಗ್ತಿದ್ರು. ಇಲ್ಲಿ ಭಕ್ತರು ದಾರಿ ನೋಡ್ತಾಯಿದ್ರು, ಅಪ್ಪಗಳು ಯಾಕೋ ಬರಲಿಲ್ಲ, ಲೇಟ್ ಆಯಿತು, ಬರಲಿಲ್ಲ ಅಂತ ದಾರಿ ನೋಡ್ತಾ ಇದ್ರಂತ ಮಠದಾಗ. ಅಪ್ಪರು ಬಂದಿಲ್ಲ ಅಂಥೇಳಿ ಶ್ರೀ ಮಠದ ಭಕ್ತರು ಹಿಂಗೆ ಹುಡ್ಕೋತ ಹೊರಗೆ ಹೋದ್ರಂತ. ಹೋದಾಗ ಅಪ್ಪಡು ಏನು ಮಾಡಿದ್ರು ಗೊತ್ತೇನಲ್ಲಿ? ಅಲ್ಲಿ ಹೋದಾಗ ಹಾದೆ ಕಲ್ಲು ಮುಳ್ಳು ಬಿದ್ದಿನೆಲ್ಲ ಆಯ್ಕೋತ ಮಂದಿ ಹೋಗೋರಿಗೆ ಖಾಲಿ ನಡ್ತಾವಂತೇಳಿ ಆಯ್ಕೋತ ಕೂತಿದ್ರಂತ. ಯಾರು? ಚನ್ನಬಸವ ಶಿವಯೋಗಿಗಳು. ಎಂಥ ಮಹಾತ್ಮರವರು. ಅರೇ ಅಪ್ಪವ್ರು ಇದೇನು ಮಾಡತ್ತೀರಿ ನೀವು ಅಂತ ಭಕ್ತರು ಕೇಳಿದ್ರು. ಹುಚ್ಚಪ್ಪ, ಮಂದಿ ಓಡಾಡ್ತಾರೋ. ಆಗ ರೋಡ್ ಇದ್ದಿಲ್ಲ, ಏನಿದ್ದಿಲ್ಲ, ಸಿಮೆಂಟ್ ರೋಡ್ ಇಲ್ಲ, ಡಾಮರ್ ರೋಡ್ ಇದ್ದಿಲ್ಲ, ಗಾಡಿಗಳು ಮೊದಲೇ ಇದ್ದಿಲ್ಲ. ಕಾಲ್ದಾರಿ ಹಣದಿ ಅಂತಿದ್ರು. ಅದು ಹಣದಿ ಅಲ್ಲ, ನಿಮ್ಮ ಹಣದಿ ಅಂದ್ರೆ ಗೊತ್ತೈತಲ್ರಿ? ಹಣದಿ ಅಂತಾರೆ. ಹಾಂ, ಸಣ್ಣ ಹಾದಿಗಳು. ಇಲ್ಲೆಲ್ಲ ಖಾಲಿ ಮುಳ್ಳು ನಡ್ತವ್ರು, ಕಲ್ಲು ಭಾಳ, ಯಾರೋ ಹೆಚ್ಚಿ ಹುಡ್ಕೋತಾರ. ಪಾಪ ಜನರಿಗೆ ತ್ರಾಸ. ಎಷ್ಟು ಸೂಕ್ಷ್ಮ ಮತಿ ಇತ್ತವ್ರದ್ದು ಅಂತ ಅರ್ಥ ಮಾಡ್ಕೋಬೇಕು. ಇದಕ್ಕೆ ಮಾತೃ ಹೃದಯಗಳು ಅಂತ ಕರೀತಾರೆ. ತಾಯಿ ಹೃದಯ ಸಮಾಜಕ್ಕೆ ಅವರು. ಸಮಾಜಕ್ಕೆ ಎಂಥ ಮಾತೃ ಹೃದಯ ಇತ್ತು ಅಪ್ಪುಳ್ದು. ಯಾರು ಅವರು ಇವರು ಅಂತಲ್ಲ, ಯಾರೇ ಬಂದರೂ ಕೂಡ ಕಾಲಿಗೆ ಹಳ್ಳ ನೋಡಬಾರ್ದು, ಕಾಲಿಗೆ ಹೆಚ್ಚಿ ಹತ್ತಬಾರ್ದು, ಒಂದು ಮುಳ್ಳು ಚುಚ್ಚಬಾರ್ದು ಅಂತ ಭಕ್ತರಿಗೆ ಹೇಳಿದ್ರಂತ್ರಿ, ಬೋಧ ಮಾಡಿದ್ರಂತ. ಅದು ನನಗೆ ಭಾಳ ಮನಸ್ಸಿಗೆ ಪರಿಣಾಮ ಬೀರ್ತು. ಯಪ್ಪ, ಇಂಥ ಮಹಾತ್ಮರಾಗ್ಯಾರೇನು ಅಂತ. ಮತ್ತೊಂದು ಸಲ ಇನ್ನೊಂದು ಘಟನೆ ಹೇಳಿದರು ಅವ್ರು ನನಗೆ. ಏನು ಅಂದರೆ, ಹಾರ್ಕೋಡಪ್ಪಗಳು ಒಂದು ಊರಿಗೆ ಹೋಗಿದ್ದರು. ಭಕ್ತರ ಮನೆಗೆ ಹೋದಾಗೆಲ್ಲ ಅವನು ಪ್ರಸಾದ ಎಡಿ ಮಾಡ್ತಾಯಿದ್ರು ಪೂಜೆ ಆದ ನಂತರ. ಕೇಳ್ರೆ ಭಾಳ ಚೆಂದಿದೆ. ಈ ಪೂಜೆ ಆಗಿ ಪ್ರಸಾದ ಎಡಿ ಮಾಡ್ತಾಯಿದ್ರು. ಅವ್ರು ಪ್ರಸಾದ ಎಡಿ ಮಾಡ್ತಾರೆ ಕೂಡ ಕಣ್ಮುಚ್ಚಿ ಧ್ಯಾನದಾಗೆ ಮಗ್ನಾಗ್ತಿರಂತ. ಪ್ರಸಾದ ಎಡಿ ಮಾಡತ್ರ ಕೂಡ ಹಾಗೆ ಕಣ್ಮುಚ್ಚಿ ಧ್ಯಾನ ಮಾಡ್ಕೊತ ಕೂತಿರಂತ. ಅಂದ್ರೆ ಭಕ್ತರಂದ್ರಂತ, ಯಪ್ಪ ಟೈಮ್ ಭಾಳ ಆಗ್ಯದ, ಪ್ರಸಾದ ಎಡಿ ಆಗ್ಯದ, ಹಾಕೋ. ಹೌದವರು ಆಗ ಜಾಗೃತ ಆಗೋರು. ಎಂಥವ್ರು ಇವರೆಲ್ಲ. ಅವಾಗ ಒಬ್ಬ ಮನುಷ್ಯ ಏನು ಮಾಡನಂತ ಇರ್ತಾವನು ಕೆಲವ್ರು ಎಡವಟ್ಟು ಭಕ್ತರು. ಆ ಸ್ವಾಮಿ ನಿದ್ದೆ ಹೊಂಟದ, ಈ ಮಂದಿ ಪಾದ ಪೂಜೆ ಮಾಡು, ಅದು ಮಾಡು, ನಮಸ್ಕಾರ ಮಾಡತ್ತಾವ. ನಿದ್ದೆ ಮಾಡತ್ತಾನ ಸ್ವಾಮಿ. ಇವ್ರು ಬಂದೆಲ್ಲ ಅಪ್ಪಳು ಕಣ್ಮುಚ್ಚಿ ಹಂಜೆ ಕುಂತರು ಪೂಜೆ ಮಾಡ್ತಿರು ಭಕ್ತರು. ಹಂಗೆ ಪಾದ ತೊಳೆಯೋರು, ಪೂಜೆ ಮಾಡೋರು, ಪತ್ರಿ ಏರ್ತಾರು, ಹೂ ಏರ್ಸರು ಮಾಡ್ತಿದ್ರು. ಅದಕ್ಕೆ ಅವ ಏನಂತ ಹೇಳಿ ಸರ, ನಮ್ಮ ಉಗಾಜಿ ಸರ್ ಅವ್ರೆ
ಕೇಳಿ ಎಂಥ ಘಟನೆ ಇದು, ದಾಖಲೆ ಮಾಡಿದಾನ, ಮರಿಬಾರ್ದು. ಇತಿಹಾಸದ ದಾಖಲೆ ಆಗೋ ಘಟನೆ ಇದು. ಆ ಸ್ವಾಮಿಗಳಿಗೆ ನಿದ್ದೆ ಹೊಂಟದ, ಇವು ಬರೀ ಪಾತ್ ಪೂಜೆ ಮಾಡು, ಅದು ಮಾಡು, ಏನೇನು ಮಾಡಕತ್ತೇವ, ಹೂವು ಪತಿ ಏರ್ಕತ್ತೇವ, ನಿದ್ದೆರು ಮಾಡಿಕೊಡ್ರು ಅಂದು ಹೋಗ್ಯಾನಂತವ. ಹೋದ ಹಂಗಂದು ಇವು ಅಪ್ಪಗಳು ಜಾಗೃತ ಆದ ನಂತರ, ಯಪ್ಪ ಭಾಳ ಹೊತ್ತೈತಿ ಪ್ರಸಾದ ಅಡಿ ಮಾಡಿ ಅಂದ್ರೆ, ಇಲ್ಲಪ್ಪ ನನಗೆ ನಿದ್ದೆ ಹತ್ತಿತ್ತು, ಒಬ್ಬ ಬಂದು ಎಬ್ಬಿಸ್ಯಾನ, ಅವನಿಗೆ ಕರೀರಿ ಅಂದ್ರು ಅಂತ. ಯಾರಿಗಂತ ಕರಿಬೇಕು ಇವರು? ಹಿಂಗೆ ಊರಾಗ ಹೋಗ್ರಿ ಅಂಥ ಗಿಡ ಕೆಳಗೆ ಈ ಕಡೆ ಮುಖ ಮಾಡಿ ಕೂತಾನ, ಇಲ್ಲೇ ಕುಂತಾರ ಒಳಗೆ ನೋಡ್ತಾನ, ದೂರದಷ್ಟಿಂದ ಕಂಡಾರ ಅವನಿಗೆ. ಈ ಕಡೆ ಮುಖ ಮಾಡಿ ಕೂತಾನ, ಅವನಿಗೆ ಕರ್ಕೊಂಡು ಬರ್ರಿ ಅಂದ್ರಂತ. ಹೋದ್ರಂತ, ನಡಿ ನಿಮಗೆ ಅಪ್ಪವ್ರು ಬಾ ಅಂತಾರ ಅಂದು. ನನಗೆ ಯಾಕೆ ಬಾ ಅಂತಾರ್ರಿ ಅವರು? ಇಲ್ಲಪ್ಪ ನಡಿ ಅಪ್ಪವ್ರು ಬಾ ಅಂತಾರೆ, ನೀನು ಪುಣ್ಯದ ನಡಿ ಬಾ ಅಂದ್ರೆ, ನಂದೇತು ಪುಣ್ಯ ರೀ ಅಂದ್ಕೋತ ಬಂದವ. ದೊಡ್ಡವ್ರು ಹೇಳ್ಬೇಕು ಕೇಳ್ಬೇಕಲ್ಲ, ಊರು ಜನ ಹೇಳ್ದಂತ ಬಂದಂತ. ಬಂದ ಕೂಡಲೇ ಯಾಕೆ ಬಾ ಅಂದ್ರೆ ನನಗೆ ಅಂದ್ರಂತವ. ಅಲ್ಲೂ ನನಗೆ ನಿದ್ದೆ ಹೊಂಟಿತ್ತು, ನೀ ಎಬ್ಬಿಸಿದಿ ನೋಡ್ರವ ಹೆಂಗಿದೆ ಮಾತು. ನನಗೆ ನಿದ್ದೆ ಹೊಂಟಿತ್ತು, ನೀ ಎಬ್ಬಿಸಿದೆ ನನಗೆ, ನಿನ್ನ ಮನ್ಯಾಗ ನೀನು ಹೆಂಡತಿ ನಿದ್ದೆ ಮಾಡತ್ತಾಳ, ಹೋಗು ಅಂದ್ರಂತ. ಏನ್ರ ಕೂಡ ಅಪ್ಪ ನಿನ್ನ ಮನ್ಯಾಗ ನಿನ್ನ ಹೆಂಡತಿ ನಿದ್ದೆ ಮಾಡತ್ತಾಳ, ಅಲ್ಲಿ ಹೋಗಿ ನನಗೆ ಎಬ್ಬಿಸಿದ ಆಕೆಗೆ ಎಬ್ಬಿಸು ಅಂದ್ರ. ಆಕೆ ಹೋಗಿಗಳು ಕೈಲಾಸಕ್ಕೆ. ಎಂಥ ಮಹಾತ್ಮರಿ ಅವರು. ಅದಕ್ಕೆ ನನಗೆ ಹಾರಕೋಡಪ್ಪಗಳು ಅಂದ್ರೆ ಭಾಳ ಭಕ್ತಿ, ಭಾಳ ಅಂದ್ರೆ ಭಾಳ ಭಕ್ತಿ. ಅಷ್ಟೇ ಇಲ್ಲ, ನನಗೆ ಈಗ ದೀಕ್ಷೆ ಕೊಟ್ಟ ಗುರುಗಳು ಬಾಲ್ಕೆ ಚನ್ನಬಸವ ಪಟ್ಟದೇವ್ರು, ಅವರು ಇವ್ರ ಬಗ್ಗೆ ಹೇಳ್ತಿದ್ರು, ಅನೇಕ ಮಾತು ಹೇಳಿದ್ದಾರೆ ಬಾಲ್ಕೆಗಳು ಕೂಡ. ಆದರೆ ಅವ್ರ ಹೆಸರು ಚನ್ನಬಸವನೇ, ಇವ್ರ ಹೆಸರು ಚನ್ನಬಸವನೇ. ಅದು ಹಿರೇಮಠನೇ, ಇದು ಹಿರೇಮಠನೇ. ಹೆಂಗೆ ಕೂಡ್ಯದು ನೋಡ್ರಿ ಇದು. ಅದು ನಾನು ಚನ್ನಬಸವ ಪಟ್ಟದೇವ್ರು ಬೇರೆ ಇಲ್ಲ, ಹಾರ್ಕೋಡು ಚನ್ನಬಸವ ಪಟ್ಟದ ಯಾರು ಬೇರೆ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೆ. ಇವ್ರೇ ಅವರು ಅನ್ನೋ ರೀತಿಯಲ್ಲಿ ನಾನು ನೋಡ್ತೀನಿ. ಅದಕ್ಕಾಗಿ ಚನ್ನಬಸವ ಅಂದರೆ ಚನ್ನಬಸವಣ್ಣವ್ರು, ಬಸವಣ್ಣವರು ಸೋದರಳಿಯ ಮಹಾಶಿವಯೋಗಿ ಚನ್ನಬಸವಣ್ಣ ಇದ್ದರು. ಅವರು ಬಸವಣ್ಣ ಮೇಲೆ ಅಪ್ಪವ್ರ ಭಕ್ತಿ ಇತ್ತಂತೇಳಿ ಚನ್ನಬಸವಣ್ಣವ್ರಂತೆ ಅವರಿಗೆ ಮೆರೆಸಿದ್ರಿ. ಅಂಥ 12ನೇ ಶತಮಾನದ ಚನ್ನಬಸವಣ್ಣ ಹೆಸರು ಇಟ್ಕೊಂಡಂಥ ಯೋಗಿಗಳು ನಮ್ಮ ಶಿವಯೋಗಿಗಳು ಯಾರು? ಹಾರ್ಕೂಡದ ಚನ್ನಬಸವ ಶಿವಯೋಗಿಗಳು. ಇನ್ನೊಂದು ಘಟನೆ ಹೇಳ್ತೀನಿ ನಿಮಗೆ, ಯಾಕೋ ಹಂಗೆ ಬರ್ತಾವ್ರಿ ಒಂದೊಂದು. ಇನ್ನೊಂದು ಘಟನೆ ಹೇಗಿತ್ತಂದರೆ, ಒಂದು ಯಾವುದೋ ಊರಿಗೆ ಹೋಗಿದ್ರಂತ ಎಲ್ಲ ಭಕ್ತರು. ಅವ್ರೇನು ಹಿಂಗೆ ಭಾಷಣ ಮಾಡ್ತಿಲ್ಲ, ಹೆಚ್ಚಿ ಕುಂತು ಆಶೀರ್ವಾದ ಮಾಡೋರು, ಮತ್ತು ಯಾವ್ದಾದ್ರು ಕುಂತಲ್ಲಿ ಒಂದು ಚುಟ್ಕು ಮಾತಾಡೋರು, ಅದೇ ಪ್ರಸಾದ ಮನೆ ಆಗಿಬಿಡ್ತಿತ್ತು. ಹಿಂಗೆ ಕೂತಾಗ ಒಂದು ಸಣ್ಣ ಮಗು ಏನು ಮಾಡ್ತಂದು ಓಡಾಡ್ತಾ ಇತ್ತಂತ. ಅವಾಗ ಅಪ್ಪಗಳಿಗೆ ಒಬ್ರು ಯಾರೋ ಬಂಗಾರ ಕಿರೀಟ ತಂದು ಹಾಕಿದ್ರು ತಲೆ ಮೇಲೆ. ಅಲ್ಲೇ ಬಂಗಾರ ಕಿರೀಟ ತಲೆ ಮೇಲೆ ಹಾಕಿದ್ರು ಅವ್ರಿಗೆ ಆಯ್ತು ನೋಡಿ, ಇನ್ನೂ ಅದೇ ಕಿರೀಟ ಐತದು, ಬಂಗಾರ ಕಿರೀಟ ಇಟ್ಟಿದ್ರಂತ. ಒಂದು ಮಗು ಏನು ಮಾಡ್ತಾಯಿತ್ತು, ಓಡಾಡ್ತಾಯಿತ್ತು. ಹಾರ್ಕೋಡು ಭಕ್ತರೇ ಕೇಳಿ ಚನ್ನಬಸವ ಶಿವಯೋಗಿಗಳ ಲೀಲೆ ಹೇಗಿತ್ತು ಅಂತ. ಆ ಮಗು ಓಡಾಡ್ತಾ ಇದ್ದಾಗ ಆ ಮಗುವಿಗೆ ಕುಲೈ ಇತ್ತು. ಕುಲೈ ಅಂತ ಕಟ್ತಿರಲ್ಲ ಹಿಂದಕ್ಕೆ, ಈ ಕುಲೈ ಹೋಗ್ಯಾವ ಇಲ್ಲೆಲ್ಲ ಕುಲೈ ಮಾಡ್ತೀರಿ ಈಗ, ತೊಟ್ಟತನ ಮಾಡೋದು. ಹಾಂ, ಆ ಕುಲೈ ಕಟ್ಕೊಂಡು ಮಗು ಓಡಾಡ್ತಿತ್ತು, ಸಣ್ಣ ಮಗು ಓಡಾಡ್ತಾರೆ. ಆ ಮಗುನಲ್ಲಿ ಅವರು ಲಿಂಗವನ್ನು ನೋಡೋರು, ಅವರು ಹಂಗೆತ್ತಿ ಲಿಂಗಲಿಲ್ಲ ಅವರು. ಆ ಮಗುವಿಗೆ ಕರೆದ್ರಂತೆ, ಬಂದು ಅದ್ರ ಕುಲೈ ಬಿಚ್ಚಿದ್ರು, ಝುರ್ಕಿ ಹಾಕ್ತಿದ್ರಲ್ಲೇ, ಕುಲೈ ಬಿಚ್ಚಿ ಈ ಕಿರೀಟ ತೆಗೆದು ಆ ಮಗುನ ತಲೆ ಮೇಲೆ ಇಟ್ಟು ಆ ಕುಲೈ ತಾವು ಕಟ್ಕೊಂಡ್ರಂತ. ಎಂಥ ಲೀಲೆ ಇದು. ಹಾಂ, ಆ ಕುಲೈ ತಾವು ಕಟ್ಕೊಂಡು ಯಪ್ಪ ಇದು ಬಂಗಾರ ಕಿರೀಟ ಮಗುವಿಗೆ ಹಾಕಿರಿ, ನೀವು ಬರೀ ಕುಲೈ ಚಂದದ ಇದು ಅಂತೀರಿ. ಇದನ್ನು ಭಾಳ ಚಂದ ಇದೆ ಬಿಡು. ಏಸು ಕುಲೈ ಕಟ್ಕೊಂಡು ಓಡಾಡಿದ್ರಂತ್ರಿ ಭಕ್ತರ ಮನೆಗೆ. ಅವರು ಕುಲೈ ಮೇಲೆ ಓಡಾಡ್ರಂತ್ರಿ ಭಕ್ತರ ಮನೆಗೆ. ಅಂದ್ರೆ ಎಂಥವ್ರು ಇರ್ಬೇಕು ನೀವೇ ಲೆಕ್ಕ. ಅಂದ್ರೆ ನಿರ್ಮೋಹಿ ಅಂತ ಅರ್ಥ ಇದಕ್ಕೆ. ಬಂಗಾರ ಮೇಲೆ ಮೋಹ ಇಲ್ಲ, ಕಿರೀಟದ ಮೇಲೆ ಮೋಹ ಇಲ್ಲ, ಯಾವುದ ಮೇಲೆ ಮೋಹ ಇಲ್ಲ ಅಂತ ಬಯಲ ಮೂರ್ತಿ ಪರಮ ಪೂಜ್ಯ ಡಾಕ್ಟರ್ ಚನ್ನಬಸವ ಶಿವಯೋಗಿಗಳು. ಅಂಥ ಆ ಅಪ್ಪುಗಳ ಶಕ್ತಿಯಿಂದ ಈ ಮಠ ಇಷ್ಟೊಂದು ಪ್ರಖ್ಯಾತಿ ಬಂದಿದೆ. ನಾನು ನಿಜ ಹೇಳ್ತೀನಿ, ನಾನು ಯಾವುದೇ ಒಂದು ಜಾಗದೊಳಗೆ ಒಂದು ಸತ್ವ ಬರಬೇಕಾಯ್ತು, ಒಂದು ಸತ್ವ ಅದ್ರ ಬೆಳಕು ಮಠದ ಕೀರ್ತಿ ಹರಡಬೇಕಾದ್ರೆ ಇವತ್ತು ಏನು ಬೆಳೀತಾ ಇದೆ, ಪರಮ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳವ್ರ ಒಂದು ನೇತೃತ್ವದೊಳಗೆ ಅವ್ರ ಕಾಲಕ್ಕೆ ಆ ಚನ್ನಬಸವ ಶಿವಗಳ ಬೆಳಕ ಇವ್ರೊಳಗೆ ಬಂದದ. ಇವ್ರೊಳಗೆ ಬಂದ ಇಷ್ಟೆಲ್ಲ ಮಠದ ವೈಭವ ಬೆಳೀತಾ ಇದೆ. ಅದಕ್ಕಾಗಿ ಸರ್ಕಾರದಾಗ ಮಾನ್ಯತೆ ಇದೆ, ಜನರಲ್ಲಿ ಮಾನ್ಯತೆ ಇದೆ, ಭಕ್ತರಲ್ಲಿ ಮಾನ್ಯತೆ ಇದೆ. ಎಲ್ಲ ರೀತಿಯಿಂದ ಹಾರ್ಕೂಡು ಮಠ ಅಂತಂದ್ರೆ ಸರ್ವಧರ್ಮ ಸಮನ್ವಯ ಮಠ. ಮತ್ತು ಒಂದು ಮಾತು ಹೇಳ್ತೀನಿ ನಾನು,
ಇದು ಸರ್ವಧರ್ಮ ಸಮನ್ವಯ ಮಠ. ಇಲ್ಲಿ ಯಾವ ಜಾತಿ ಮತ ಭೇದ ಏನೂ ಇಲ್ಲ, ಸಮನ್ವಯ ಮಠ ಅದ. ಅದಕ್ಕಾಗಿ ಅಪ್ಪಗಳು ಭಾಳ ಚಲೋ ಈ ಮಠ ತೊಗೊಂಡು ನಡೆದಾರ. ಆ ಜೊತೆಗೆ ಮತ್ತು ಬಸವಣ್ಣನ ಮೇಲೆ ಶರಣರ ಮೇಲೆ ಭಾಳಷ್ಟು ಒಂದು ಗೌರವವನ್ನು ಅಪ್ಪಗಳು ಇಟ್ಕೊಂಡಾರ. ಬಸವ ತತ್ವವನ್ನು ಎಲ್ಲ ನೋಡ್ತೀನಲ್ಲ, ಮೊನ್ನೆ ಖಂಡ್ರವ್ರ ಕಾರ್ಯಕ್ರಮ ಆಯಿತು. ಎಲ್ಲಕ್ಕಿಂತ ಹೆಚ್ಚಿನ ಅನೇಕ ಎಷ್ಟು ಜನ ಸ್ವಾಮಿಗಳಿದ್ರು ಪೋದಲ್ಲಿ ವೇದಿಕೆ ಮೇಲೆ? ನೂರಾರು ಜನ ಸ್ವಾಮಿಗಳಿದ್ದರು. ಆದರೆ ಬಸವಣ್ಣವ್ರ ಬಗ್ಗೆ ಬಸವಣ್ಣ ಹೆಸರು ಹೇಳ್ಕೊಂಬ ಸ್ವಾಮಿಗಳು ಭಾಳ ಇದ್ರು ಕೂಡ ಹೈಯೆಸ್ಟ್ ಬಸವಣ್ಣ ಬಗ್ಗೆ ಮಾತಾಡಿದ್ರು ಪೂಜಾ ಅಪ್ಪಗಳಲ್ಲಿ. ನಾನು ಭಾಳ ಖುಷಿ ಆಯ್ತು. ಅಬ್ಬಬ್ಬ ಭೀಮಣ್ಣ ಈಶ್ವರ್ ಖಂಡ್ರೆ ಸಾಹೇಬ್ರ ಕಾರ್ಯಕ್ರಮ ಅದು. ಆ ಕಾರ್ಯಕ್ರಮ ನಾನು ಇದ್ದೀನಿ, ಅಲ್ಲಿ ಮಾತಾಡಿದ್ರು. ನನಗೆ ಬಸವ ಪುರಸ್ಕಾರ ಏನು ಸರ್ಕಾರ ಕೊಟ್ಟದ, ಅದು ದೊಡ್ಡ ಪುರಸ್ಕಾರ, ಅದು ರಾಷ್ಟ್ರೀಯ ಪುರಸ್ಕಾರ. ಅದಕ್ಕೆ 10 ಲಕ್ಷ ದುಡ್ಡು ರಾಷ್ಟ್ರೀಯ ಪುರಸ್ಕಾರ ಸರ್ಕಾರ ಕೊಟ್ಟಿತು. ಅದಕ್ಕಾಗಿ ಶ್ರೀಮಠ ಕೂಡ ನನಗೆ ಕರೆಸಿ, ನಾನು ನಮ್ಮದು ಯಾಕೆ ಕರೀತಾರೆ ಅಂದರೆ, ಈ ಹೆಣ್ಮಕ್ಳು ಹೆಂಗೆ ಒಂದು ತವ್ರ ಮನೆಗಳು ಇರ್ತಾವಲ್ಲ, ತವ್ರ ಮನೆ ಅಂದಂಗೆ ತವ್ರ ಮನೆ ಅಂದಂಗೆ ನಮ್ಮ ಹಾರ್ಕೋಡ್ ಮಠ ಕೂಡ ನಮಗೂ ತವ್ರ ಮನೆ ಇದ್ದಂಗೆ ಹಂಗೆ. ಯಾಕಂದ್ರೆ ಸರ್ವಧರ್ಮ ಸಮನ್ವಯ ಎಲ್ಲಿರ್ತದೆ ನಾನು ಭಾಳ ಪ್ರೀತಿ ಮಾಡ್ತೀನಿ. ಸರಳ ಜೀವನ ಇರಬೇಕು, ಎಲ್ಲ ಸಮುದಾಯದವರು ಪ್ರೀತಿ ಮಾಡಬೇಕು. ಆ ಗುಣ ಇದ್ದವ್ರು ನಾನು ಭಾಳ ಗೌರವಿಸ್ತೀನಿ. ಆ ಗುಣ ಪೂಜ್ಯರಲ್ಲಿ ಇದೆ. ಅದಕ್ಕೆ ಈ ರಾಷ್ಟ್ರೀಯ ಪುರಸ್ಕಾರ ಯಾಕಪ್ಪ ಅಂತಂದರೆ, ಇಡೀ ಬದುಕೆಲ್ಲ ನಾನು ಬಸವಣ್ಣವ್ರಿಗೆ ಶರಣರಿಗೆ ಅರ್ಪಣೆ ಮಾಡಿದ್ದು. ನಾನು ಕೂಡ ಮತ ಧರ್ಮ ಅವು ಇವು ಒಪ್ಪಲ್ಲ, ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದು, ಸಕಲ ಜೀವಾತ್ಮರಿಗೆ ಲೇಸನ ಬಯಸುವಂತ ನಮ್ಮಪ್ಪ ಬಸವಣ್ಣ ಹೇಳ್ಯಾರ. ಅದಕ್ಕೆ ನಾವು ಸ್ತುತಿ ಕೇಳಿರಿ ನೀವು, ನಮ್ಮಪ್ಪ ಬಸವಣ್ಣ, ನಮ್ಮವ್ವ ನೀಲವ್ವ, ನಮ್ಮಯ್ಯ ಪ್ರಭುರಾಯ ಚೆನ್ನಬಸವ. ಇನ್ನು ಉಳಿದ ಎಲ್ಲ ಶರಣರಿಗೆ ಶರಣೆಂದು ನಾನು ಧನ್ಯ ಆದೀನಿ ಅಂತ ನಾನು ಸ್ತೋತ್ರ ಎಲ್ಲಿ ಭಾಷಣ ಮಾಡಿ ಇದನ್ನು ಹೇಳ್ತೀನಿ ನಾನು. ಅದಕ್ಕೋಸ್ಕರವಾಗಿ ಆ ಬಸವ ಪುರಸ್ಕಾರ ಬಂದಿದ್ದಕ್ಕೆ ತಾವು ಸನ್ಮಾನ ಮಾಡಿದಿರಿ. ಜೊತೆಗೆ ಸತ್ಯಶೋಧ ಗ್ರಂಥ ಈಗ ಅಪ್ಪಗಳಿಗೆ ಕೊಟ್ಟೀನಿ. ಈಗ ಆಗಿ 1 ವರ್ಷ ಆಯಿತು. ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳು ಆ ಗ್ರಂಥ ಬಗ್ಗೆ ಗೊತ್ತಿಲ್ಲ ನಿಮಗೆ. ಭಾರತ ದೇಶದೊಳಗೆ ಬಸವಾದಿ ಶರಣ ಪರಂಪರೆಯನ್ನು ಬಂತು. ಆ ಪರಂಪರೆ 900 ವರ್ಷ ಸಮೀಪಿಸಿದ್ರು ಕೂಡ ಎಲ್ಲ ಏರು ಆಗಿದಾವೆ. ಪುರಾಣದಲ್ಲಿ ಅವರು ಇವರು ಯಾರ್ಯಾರು ಏನೇನೋ ಬರ್ದಾರ. ಸತ್ಯ ಮರೆಯಾಗಿ ಅಸತ್ಯಗಳು ಭಾಳ ಬಂದವ. ಸತ್ಯ ಏನಿರಬೇಕು ಅಂತ ಹೇಳಿ ಸಂಶೋಧನೆ ತೊಡಿ 8 ವರ್ಷ ನಾನು ಇಡೀ ಭಾರತ ಖಂಡ ಓಡಾಡಿನಪ್ಪ. ಆ ಗ್ರಂಥ ಬರಿಬೇಕು, ಆ ಥರ ದಾಖಲೆ ಅದಾವೆ, ಫೋಟೋಗಳೆಲ್ಲ. ಕಾಶಿಯಲ್ಲಿ 1 ವಾರ ಉಳ್ಕೊಂಡೀನಿ. ಕಾಶಿ ಹಿಂದೂ ಯೂನಿವರ್ಸಿಟಿ, ಕಾಶಿ ಸಂಸ್ಕೃತಿ ಯೂನಿವರ್ಸಿಟಿ, ಈ ಕಡೆ ದಕ್ಷಿಣ ಭಾರತ ಪಾಂಡಿಚೇರಿ ನಂತರ ಮದ್ರಾಸ್ ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿ, ಕರ್ನಾಟಕ ವಿಶ್ವವಿದ್ಯಾಲಯ ಎಲ್ಲವನ್ನೂ ದಾಖಲೆ ತಗೊಂಡು 4 ವೇದಗಳು, 18 ಪುರಾಣಗಳು, ಉಪನಿಷತ್ತುಗಳು, ಭಗವದ್ಗೀತೆ, ರಾಮಾಯಣ, ಮಹಾಭಾರತ ಒಂದು ಬಿಟ್ಟಿಲ್ಲ. ಆಗಮ ಅಂತೂ ಪ್ರಾಚೀನ ಆಗಮಗಳು ಹಿಡ್ಕೊಂಡು ಇಲ್ಲಿವರೆಗೆ ಬಂದ ಆಗಮ ಎಲ್ಲ ತೊಗೊಂಡು ಸಂಶೋಧನೆ ಮಾಡಿ ಒಂದು ಹೆಕ್ಕಿ ತೆಗೆದಿದ್ದು ಗ್ರಂಥದ. ಇದನ್ನು ಯಾರಿಂದ ಬಿಡುಗಡೆ ಮಾಡಬೇಕು ಅಂದರೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಶಿವರಾಜ್ ಪಾಟೀಲ್ ಭಾಳ ಕ್ಲೀನ್ ಹ್ಯಾಂಡ್ ಅವರು. ರಾಜಕಾರಣಿಗಳಿಗಿಂತಲೂ ಒಬ್ಬ ನ್ಯಾಯಮೂರ್ತಿ ಕೊಡೋದಕ್ಕೆ ಬಸವಾದಿ ಶರಣ ನ್ಯಾಯ ಸಿಗ್ತಂತೆ ಅಂತ ಒಂದು ಕೃತಿ ಬಂದದ. ಆ ಕೃತಿ ಸುಮ್ಮನೆ ಕಳ್ಸಿಕೊಟ್ರೆ ಬರ್ತಿತ್ತು ನಮ್ಮ ಭಕ್ತರಿಗೆ. ಯಾರಿಗೂ ಇಲ್ಲೇ ಬಸವ ಕಲ್ಯಾಣದಿಂದ ಹೋಗಿ ಅಪ್ಪವ್ರಿಗೆ ಕೊಟ್ಟು ಬಾ ಅಂತ ಹೇಳಿದ್ರೆ ನಮ್ದು ಯಾರು ನಮ್ಮ ಶಿಷ್ಯರು ಕೊಟ್ಟು ಬರ್ತಿದ್ರು. ಅದು ನನ್ನ ಮನಸ್ಸಾಗಿಲ್ಲ. ಸುತ್ತೂರು ಶ್ರೀಗಳಿಗೆ ಹಾಗೆ ನಾನೇ ಕೊಡ್ಬೇಕಂತ ಮನ ಕೊಟ್ಟೆ. ನನ್ನ ಕೈಲಿ ಅವ್ರಿಗೆ ಕೊಟ್ಟಿದ್ನಲ್ಲ, ಅದೇ ರೀತಿ ಹಾರ್ಕೊಡಪ್ಪಳು ಕೂಡ ನನ್ನ ಕೈಲೇ ಕೊಡ್ಬೇಕನ್ನೋ ಕಡೆ ನಾನು ಬಂದಿಲ್ಲ. ಈಗ ತಂದು ಆ ಕೃತಿಯನ್ನು ಪೂಜ್ಯರಿಗೆ ಸಮರ್ಪಣೆ ಮಾಡಿದ್ದೇನೆ. ಅವರು ಭಾಳ ಒಂದು ದೈವಿ ಪುರುಷರದಾರ. ಅವರು ಒಳ ಹೊರಗು ಜಳ ಅದಾರ. ಸುಮ್ಮನೆ ನಾ ಹೇಳಲ್ರಿ ಯಾರಿಗೆ, ಒಳಗೂ ಹೊರಗು ಜಳದಳಿದಂಥ ಸ್ವಚ್ಛ ಇರುವಂಥ ಮಾತಾಡೋದ್ರಲ್ಲಿ ಸಿಗೋದು ಕಷ್ಟ ಇದೆ. ಅಂಥದ್ರಲ್ಲಿ ನಮ್ಮ ಮಧ್ಯದಲ್ಲಿ ಇವತ್ತು ಪರಮ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ನಮ್ಮ ನಾಡಿನಲ್ಲಿ ಒಂದು ಒಳ್ಳೆಯ ಹೆಸರಿದೆ. ಆದ್ದರಿಂದ ಪೂಜ್ಯರು ಇನ್ನೂ ಶತಾಯುಷಿಗಳಾಗಿ ಬದುಕಲಿ, ಶತಾಯುಷಿಗಳಾಗಬೇಕು ಅನ್ನುವಂಥ ಆಶೆಯನ್ನು ನಾನು ವ್ಯಕ್ತಪಡಿಸಿ ಮತ್ತೊಮ್ಮೆ ತಾವು ನನಗೆ ಒಂದು ಗೌರವ ಸನ್ಮಾನ ಅಂತೇಳಿ ತಾವು ಮಠದಿಂದ ಮಾಡೀನಿ. ನಾನು ಚೆನ್ನಬಸವ ಶಿವಗಳ ಆಶೀರ್ವಾದ ಅಂತ ಅದನ್ನು ನಾನು ಸ್ವೀಕಾರ ಮಾಡೀನಿ ಅನ್ನುವಂಥ ಮಾತು ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಶ್ರೀ ಗುರು ಬಸವಲಿಂಗ ಪೂಜ್ಯರು ತಮ್ಮ ಅಮೃತ ಸುಧೆಯನ್ನು ಕರುಣಿಸಿದ್ದಾರೆ. ಅವರಿಗೆ ಯಾವತ್ತೂ ಈ ವೇದಿಕೆಯ ಮೂಲಕ ಅಪ್ಪಾಜಿಯವರ ಆಶೀರ್ವಾದದೊಂದಿಗೆ ಅನಂತ ಶರಣಾರ್ಥಿಗಳು. ಈಗ ಮಂಗಲ ನಮ್ಮ ಸ್ವಾಮೀಜಿಯವರು ನಡೆಸಿಕೊಡ್ಬೇಕಾಗಿದೆ. ಮಂಗಲಂ ಮಂಗಲಂ ಗುರುವರ ಜಯ ಮಂಗಲಂ 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 ಗುರುವರ ಜಯ ಮಂಗಲಂ ಜಲಪಟ್ಟ ಘನಮಠ ನಿವಾಸ. ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲನ್ನು ಒತ್ತಿರಿ.